ಪಂಚಪೀಠಾಚಾರ್ಯರು 16 ವರ್ಷಗಳ ಬಳಿಕ ಒಂದೇ ವೇದಿಕೆ ಕಾಣಿಸ್ಕೊಂಡು ಎಲ್ಲರೂ ವೀರಶೈವ ಲಿಂಗಾಯತ ಅಂತ ಹೌದು, ನಿಜಕ್ಕೂ ಸಂತೋಷಕರ ಸುದ್ದಿ ಅದು. ಯಾಕಪ್ಪ ಅಂದರೆ ಯಾವತ್ತು ಯಾವ್ದಾದ್ರು ಒಂದು ಶಕ್ತಿ ಅಥವಾ ಯಾವ್ದಾದ್ರು ಒಂದು ಕೆಲಸ ಆಗ್ಬೇಕಂದ್ರೆ ಒಗ್ಗಟ್ಟಿರಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಹಿಂದಿಂದಲೂ ಹಿರಿಯರು ಹೇಳ್ಕೊಂತ ಬಂದಂಥ ಮಾತು. ಸುಮಾರು 16 ವರ್ಷಗಳ ಕಾಲ ಏನು ನಮ್ಮ ಪಂಚಾಧೀಶ್ವರರು ಏನು ಒಂದೇ ವೇದಿಕೆಯಲ್ಲಿ ಸೇರ್ತಾ ಇರಲಿಲ್ಲ. ಆದರೆ ನಿನ್ನೆ ಒಂದೇ ವೇದಿಕೆಯಲ್ಲಿ ಸೇರೋಕ್ಕೆ ಕಾರಣ ಯಾರಪ್ಪ ಅಂದರೆ ನಮ್ಮ ಪ್ರೀತಿಯ ಅಪ್ಪಾಜಿ ಆದಂಥ ಡಾಕ್ಟರ್ ಶಾಮನೂರು ಶಿವಶಂಕರ ಅಪ್ಪಾಜಿ ಅವರು. ಯಾಕಪ್ಪ ಅಂದರೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು. ಆ ಒಂದು ಅಧ್ಯಕ್ಷರಾಗಿದ್ದಕ್ಕೂ ಅದು ಸಾರ್ಥಕ ಆಯಿತು. ಏನು 5 ಜನನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಒಗ್ಗಟ್ಟಾಗಿರ್ರಿ, ನಮ್ಮ ಎಲ್ಲ ರೀತಿಯ ಸಮಾಜದ ಆಗು ಹೋಗುಗಳ ಜೊತೆಗೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ನಾವು ಜನಕ್ಕೆ ಉತ್ತರ ಕೊಡೋದು ಕಷ್ಟ ಆಗ್ತದೆ ಅನ್ನೋದನ್ನು ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿಸಿದರೆ ಅದನ್ನು ನಾನು ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ಮಾಡಲಿ, ಉತ್ತಮವಾದ ಬೆಳವಣಿಗೆನೇ ಅಂದಲ್ಲ. ಹೌದು, ಇಲ್ಲ ಸರಿ ಇದೆ. ಹಿರಿಯರು ನಾನು ಅವತ್ತೇ ಹೇಳಿದ್ದೀನಿ, ಜಾತಿ ಗಣಿತ ವಿಷಯವಾಗಿ ನೀವೆಲ್ಲ ಕೇಳಿದ ಸಂದರ್ಭದಲ್ಲಿ ನಮ್ಮ ಹಿರಿಯರಿದ್ದಾರೆ, ಅಜ್ಜರು ಏನು ಹೇಳ್ತಾರೆ ಆ ಮಾರ್ಗದಲ್ಲಿ ನಾವು ನಡಿತೀವಿ ಅಂತ ನಿನ್ನೆ ಒಂದೇ ವೇದಿಕೆಯಲ್ಲಿ ಹೇಳಿದ್ದಾರೆ. ವೀರಶೈವ ಲಿಂಗಾಯತ ಅಂತ ಬರ್ಸ್ರಿ ಅಂತ, ನಾನು ಸಹ ಅದನ್ನೇ ಬರ್ಸ್ರಿ ಅಂತೇಳಿ ನಮ್ಮ ಎಲ್ಲ ಬಂಧುಗಳಿಗೆ ಮನವಿ ಮಾಡ್ತೀನಿ. ಇಲ್ಲ, ಅವ್ರಿಗೆ ಲೆಟರ್ ಕೊಟ್ಟಿದ್ದೆ, ಫೋನು ಮಾಡಿದ್ದೆ. ನಾನು ಹಿಂಗೆ ಮುಂಚೆನೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಹಾಕೊಂಡಿದ್ದೆ, ಕುಟುಂಬ ಸಮೇತ ಒಂದು ಪ್ರವಾಸ ಇದೆ, ಆದ ಕಾರಣ ಹಿಂಗೆ ಬರಲ್ಲ ಅಂತ ಒಂದು ಮನವಿನೂ ಕೊಟ್ಟು ಫೋನಲ್ಲೂ ಮಾತಾಡಿದ್ದೀನಿ. ಇಲ್ಲ, ಅವರೇನು ಮಾತಾಡಿಲ್ಲ. ಅವ್ರು ಸಿಗ್ಲಿಲ್ಲ, ಅವ್ರು ಪಿ ಎತ್ತಿದ್ರು ಅನ್ಸುತ್ತೆ ಫೋನು. ಸುರ್ಜೇವಾಲ ಬಂದಾಗಿಂದ ಕೂಡ ಕಾಂಗ್ರೆಸ್ ಶಾಸಕರು ಅನುದಾನ ಬಿಡುಗಡೆ ಮಾಡಿದ್ದಾರೆ 50 ಕೋಟಿ, ಬೇರೆ ಶಾಸಕರು ಬಿಡುಗಡೆ ಮಾಡಿಲ್ಲ ಅನ್ನುವಂತ ಆರೋಪ. ಹಂಗೇನಿಲ್ಲ, ಈಗ 50 ಕೋಟಿ ನಮಗೆ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೊಡ್ತಾರೆ. ಲಾಸ್ಟ್ ಟೈಮ್ 25 ಕೋಟಿ ಕೊಟ್ಟಾಗ ಅವ್ರು 10 ಕೋಟಿ ಕೊಟ್ಟಿದ್ರು. ಸಹಜ, ರೂಲಿಂಗ್ ಪಾರ್ಟಿ ಇದ್ದಾಗ ಜನ ಆಶೀರ್ವಾದ ಮಾಡಿರ್ತಾರೆ, ರೂಲಿಂಗ್ ಪಾರ್ಟಿ ಅವ್ರನ್ನ ಬೆಂಬಲಿಸೋದು ಸರ್ಕಾರದ ಕರ್ತವ್ಯ ಮಾಡಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಹಿಂದೆ ಅವ್ರನ್ನ ನಡ್ಕೊಂಡಿಲ್ವಾ? ಆ ಥರ ಆ ರೀತಿಲಿ ನಡೆದಿದೆ. ಮಾತಾಡ್ತಾ ಇದ್ರು, ಅದನ್ನ ಯಾವ್ದು ಕಿತ್ತಾಟ ಮಾತಾಡಿಲ್ಲ, ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದೀವಲ್ಲ. ಸಿಎಂ ಅವರು 5 ವರ್ಷ ನಾನೇ ಕಂಟಿನ್ಯೂ ಅಂತ ಹೇಳ್ತಾರೆ, ನೀವು ನೋಡಿ ಡಿಸೆಂಬರ್ ಆಗುತ್ತೆ ಅಂತ ಹೇಳ್ತೀವಿ. 5 ವರ್ಷ ಡಿಸೆಂಬರ್ ಇದೆಯಲ್ಲ, ಕಾದ್ ನೋಡಿ. 2025 ಡಿಸೆಂಬರ್, ಅದೇ ಡಿಸೆಂಬರ್ ಇದೆಯಲ್ಲ, ಅದ್ರೊಳಗೆ ಕಾದ್ ನೋಡ್ರಿ. ನೀವ್ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ, ಅಲ್ಲಿವರೆಗೆ ಮಾತಾಡಲ್ಲ ಆ ವಿಷಯನ. ಜನವರಿಯಿಂದ ಮತ್ತೆ ಮಾತಾಡೋಣ. ಅವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಿ ಡೆಂಗ್ಯೂ ಜ್ವರ ಅಂತ ಕೇಳ್ಪಟ್ಟೆ, ಆದ ಕಾರಣ ರೆಸ್ಟಲ್ಲಿ ಇದ್ದಾರೆ ಅಷ್ಟೇ. ಅವ್ರು ನಿಮಗೆ ಗೊತ್ತಿದೆ, ಎಂಥ ಜ್ವರ ಎಂಥದಿದ್ರು ಹೋರಾಟ ಅನ್ನೋಂಥ ವ್ಯಕ್ತಿ. ಏನೋ ಸ್ವಲ್ಪ ಜಾಸ್ತಿ ಸುಸ್ತಾಗಿರ್ಬೇಕು, ರೆಸ್ಟಲ್ಲಿ ಇರ್ಬೋದು. ಈಗ ನೋಡಿ, ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲು ಅನ್ನಂಗೆ ನಿಮ್ಮ ಮೀಡಿಯಾದರಿಗೆ ಒಟ್ಟು ನಂದು ಏನಾರು ಒಂದು ಸ್ಟೇಟ್ಮೆಂಟ್ ಹಂಗೆ ಬೇಕು, ಆದ್ರೆ ನಂಗೆ ಕೊಡೋದಿಲ್ಲ. ಯಾಕಪ್ಪ ಅಂದ್ರೆ ಅವತ್ತು ಮುಖ್ಯಮಂತ್ರಿ ಮಾತಾಡಿದ್ದು ಸರಿ ಇದೆ. ಅದ್ಯಾರೋ ಒಬ್ರು ವಕೀಲರು ಬಂದು ಏನೋ ಕೇಳಿದ್ರು, ಅವ್ರು ಹೇಳಿ ಸರಿ ಇದೆ. ವೇದಿಕೆ, ನಾನು ಅದನ್ನೇ ಹೇಳೋದಿಲ್ಲ, ಸಹಜವಾಗಿ ಕಾರ್ಯಕ್ರಮಗಳು ನಡೆಯುತ್ತಲ್ಲ, ವೇದಿಕೆಯಲ್ಲಿ ಇರಲಿಲ್ದಾರನ್ನ ಅಥವಾ ವೇದಿಕೆಯಿಂದ ಎದ್ದೋಗಿರೋರನ್ನ ಮತ್ತೆ ಹೇಗೇನು ಸ್ವಾಗತ ಮಾಡೋದಾಗ್ಲಿ, ಹೆಸರು ಹೇಳೋದಾಗೋದು ಬೇಡ. ಯಾರು ವೇದಿಕೆ ಮೇಲೆ ಇರ್ತಾರೆ ಅವ್ರು ಮಾತಾಡೋ, ನಾನು ಸಹ ಅದನ್ನೇ ಪಾಲನೆ ಮಾಡ್ತೀನಿ, ಮುಖ್ಯಮಂತ್ರಿಗಳು ಅದನ್ನೇ ಪಾಲನೆ, ಅದನ್ನ ಅನ್ಯರ್ಥ ಭಾವಿಸೋದು ಬೇಡ. ಕಾರ್ಯಕರ್ತ ಅವರು ಪಕ್ಷದ ಅಧ್ಯಕ್ಷರು ಇದ್ದಾರೆ, ಮಂತ್ರಿಗಳು ಇದ್ದಾರೆ, 2 ಖಾತೆ ಆ ಒತ್ತಡದಲ್ಲಿದೆ. ಅವಾಗ ನಿಗಮ ಮಂಡಳಿ ಅವು ಇವು ಒತ್ತಡಗಳಲ್ಲಿ ಇರೋದ್ರಿಂದ ಮುಖ್ಯಮಂತ್ರಿಗಳು ಕೇಳೇ ಹೋಗಿರ್ತಾರೆ. ಈಗ ಮನೆಗೆ ನಮ್ಮ ತಂದೆಗೆ ನಾನೇನು ಹೇಳಿ ಹೋಗ್ತೀನಿ, ಹಂಗೆ ಅವ್ರ ಮುಖ್ಯಮಂತ್ರಿಗಳು ನಮ್ಮ ತಂದೆ ಇದ್ದಂಗೆ ಸರ್ಕಾರದಲ್ಲಿ ಅವ್ರು ಹೇಳೇ ಹೋಗಿರ್ತಾರೆ. ಅದನ್ನೇನು ಅನ್ಯತೆ ಭಾವಿಸೋದು ಬೇಡ. ನವೆಂಬರ್ ಸಂಪುಟ ವಿಸ್ತರಣೆ ಆಗುತ್ತೆ, ಪುನರ್ರಚನೆ ಆಗುತ್ತೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲವೊಂದಿಷ್ಟು ಶಾಸಕರು ತಾವು ಸಚಿವರಾಗಬೇಕು. ನಾನು ಮುಂಚಿಂದನೇ ಹೇಳಿದ್ದೀನಲ್ಲ ಸಚಿವ ಸ್ಥಾನ ಬಗ್ಗೆ, ಮತ್ತೆ ಯಾಕೆ ಹೇಳೋದು? ಆಯ್ತು, ಯಾರು ಮಾಡಿದ್ರು ಸ್ವಾಗತ ಮಾಡೋಕ್ಕಲ್ಲ, ಯಾರನ್ನೇ ಮಾಡಲಿ ಕಾಂಗ್ರೆಸ್ ಮನ್ನೇ ಎಲ್ಲ ಮಾಡೋದು. ಬಿಜೆಪಿ ಕರ್ಕೊಂಬಂದ ಅಧ್ಯಕ್ಷ ಸ್ಥಾನ ಅಂತೂ ಕೊಡಲ್ಲ, ಮಂತ್ರಿ ಅಂತೂ ಕೊಡಲ್ಲ. ಹಂಗಿದ್ರೆ ನಾವೇ ಬೇಜಾರಾಗೋದು. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಲಿ ಅಂತ ಕೆಲವು ಸ್ವಾಮೀಜಿಗಳು ಹೇಳ್ತಾರೆ. ಈಗ ಆಗ್ಲಪ್ಪ, ಯಾರಾದ್ರಾಗ್ಲಿ ಕಾಂಗ್ರೆಸ್ ಮನ್ ಆಗಲಿ, ಯಾರಾದ್ರಾಗ್ಲಿ ಕಾಂಗ್ರೆಸ್ ಮನ್. ಏನ್ ಬೀಗ ಅಂತೇನಿಲ್ಲ, ಎಲ್ರಿಗೂ ವಾಕ್ಸ್ವಾತಂತ್ರ್ಯ ನಮ್ಮ ಪಕ್ಷ, ನಮ್ಮ ಪಾರ್ಟಿಲಿರೋಷ್ಟು ವಾಕ್ಸ್ವಾತಂತ್ರ್ಯ ಯಾವ ಪಾರ್ಟಿಲೂ ಇಲ್ಲ. ತಾವು ನೋಡಿದಿರಿ, ಬಸವನಗೌಡ ಪಾಟೀಲ್ ಎತ್ತಲ್ಲಿ ಮಾತಾಡ್ತಿದ್ರು, ಉಚ್ಚಾಟನೆ ಮಾಡಿದ್ರು. ರೇಣುಕಾಚಾರ್ಯ ಅವರು ಮಾತಾಡ್ತಿದ್ರು, ವಾರ್ನಿಂಗ್ ಮಾಡಿದ್ರು. ನಮ್ಮ ಪಾರ್ಟಿಲಿ ಎಲ್ಲದೂ ಸುಸೂತ್ರವಾಗಿ ನಡೀತಾ ಇದೆ. ಕೇಂದ್ರ ಮಟ್ಟದ ನಾನು ಮಾತಾಡಲ್ಲ, ಓನ್ಲಿ ರಾಜ್ಯ ಮಟ್ಟ. ಆಯ್ತು, ನಾನು ಕೇಂದ್ರ ಮಟ್ಟಕ್ಕೆ ಇನ್ನು ಬೆಳೆದಿಲ್ಲ. ಕೇಂದ್ರ ಮಟ್ಟಕ್ಕೆ ನಾನು ಇನ್ನು ಬೆಳೆದಿಲ್ಲ. ಕೇಂದ್ರ ವಿಷಯಗಳು ನಾನು ಮಾತಾಡಲ್ಲ. ರಾಜ್ಯದ ಏನಾದ್ರು ವಿಷಯ ಇದ್ರೆ ಬರೀ ನಾನು ಒಬ್ಬ ಶಾಸಕನಾಗಿ ನಿಮಗೆ ಕೊಡಲೇಬೇಕಾಗ್ತದೆ.
ಪ್ರೆಸ್ ನೋಟು ಪ್ರೆಸ್ ಮೀಟ್ಗಳನ್ನ ಕೊಡ್ತೀವಿ. ಶಶಿ ತರೂರ್ ನಡೆಯನ್ನ ಸಮರ್ಥಿಸ್ತಾರೆ. ನಾನು ರಾಷ್ಟ್ರೀಯ ವಿಷಯ ಯಾವತ್ತೂ ಮಾತಾಡಲ್ಲ. ನಾನು ರಾಷ್ಟ್ರೀಯ ಮಟ್ಟದ ಬೆಳಗಕ್ಕೆ ಅವಕಾಶ ನೀವೆಲ್ಲ ಮಾಡಿ ಅವಾಗ ಮಾತಾಡ್ತೀನಿ. ಸರ್, ಈಗ ರೇಣುಕಾಸ್ವಾಮಿ ನಿಮ್ದು ತಾರ್ಕಿಕ ಅಂತ ಕಾಣ್ತದೆ. ಮುಗೀತಲ್ಲ ಅದು. ಪ್ರಮಾಣ ನಾನು ಹೇಳಿದ್ರೆ ಏನಾಗ್ತದೆ, ಮತ್ತೆ ಅದು ಸ್ಟಾರ್ಟ್ ಆಗ್ತದೆ. ಒಂದು ಸಮಾಜ ಯಾವಾಗಲೂ ಶಾಂತಿಯಾಗಿರಕ್ಕೆ ಬಯಸ್ತೀನಿ ನಾನು. ಈಗ ಅವ್ರು ಮಾತಾಡಿದಕ್ಕೆ ಉತ್ತರ ಕೊಟ್ಟೆ, ಅದಕ್ಕೆ ಸರಿಯಾದ ಏನೇನು ನಡೀಬೇಕೆಲ್ಲ ಸ್ಟೇಟ್ಮೆಂಟ್ ಅಲ್ಲೋಲ ಕಲ್ಲೋಲ ಆಯ್ತು ಸರ್. ಅದನ್ನ ಈಗ ನಾನು ಹೇಳೋದು ಬೇಡ, ಅವ್ರು ಹೈಕಮಾಂಡಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ನಾನು ಹೇಳೋದು ಬೇಡ ಈಗ ಅದನ್ನ ವಾಪಸ್. ಅಲ್ಲ, ಅವ್ರಿಗೆ ಡ್ಯಾಮೇಜ್ ಆದ್ರೆ ಅವ್ರ ಪಾರ್ಟಿಗಳು ನೋಡ್ಬೇಕು. ಈಗ ನಾನು ಹೇಳಿದ್ದೆಲ್ಲ ಸತ್ಯ, ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಕ್ ಬರಲ್ಲ. ನಾನು ಹೇಳಿದ ತಕ್ಷಣ ಅವ್ರು ಒಪ್ಕೋಬೇಕು, ಒಪ್ಕೋಬಾರ್ದು ಅನ್ನೋದಿಲ್ಲ. ಸತ್ಯಾಸತ್ಯತೆ ನೋಡ್ಬೇಕು. ಪ್ರತಿಕೂಲವಾಗಿ ಅವ್ರದ್ದೇ ಪಾರ್ಟಿಯಲ್ಲಿ ಏನೇನು ನಡೆದಿರೋ ಘಟನೆಗಳು ಅವ್ರಿಗೆ ಗೊತ್ತಿರ್ತದಲ್ಲ, ಅದ್ರ ಮೇಲೆ ಸತ್ಯಾಸತ್ಯತೆ ಅವರು ತಿಳ್ಕೊಂತಾರೆ. ನಾನು ಅದನ್ನು ಪುನರುಚ್ಚಾರಣೆ ಮಾಡೋದು ಬೇಡ. ರಾಜಿ ಸಂಧಾನ ಏನಾದ್ರು ಆಯ್ತಾ ಅಂತ. ಬಿಜೆಪಿಗೂ ನಮ್ಗೆ ಎಂತದ್ರಿ ರಾಜಿ? ಸಂಘರ್ಷನೇ ಅಲ್ಲ. ಬಿಜೆಪಿ ಕಾಂಗ್ರೆಸ್ ಮನುಷ್ಯ ಅಂದ್ರೆ ನಮಗೆ ಸಂಘರ್ಷನೇ, ನೋ ರಾಜಿ. ಅಲ್ಲ, ಈಗ ಅವ್ರು ಸವಾಲ್ ಹಾಕಿದ್ರು ಹಣೆ ಪ್ರಮಾಣಕ್ಕೆ, ಅವರು ಸ್ವೀಕರಿಸಿದ್ರು, ಬರ್ತೇ ಬಂದ್ರು, ಹೇಳಿದ್ನಲ್ಲ. ಆದ್ಮೇಲೆ ತಮ್ಮ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಈಗ ನಾನು 20 ದಿನ ಊರಲ್ಲಿರ್ಲಿಲ್ಲ, ತಮಗೆ ಗೊತ್ತಿದೆ. ವಿದೇಶ ಪ್ರವಾಸದಲ್ಲಿದ್ದೆ. ಅಲ್ಲಿಗೆ ಅದು ಅಂತ್ಯ ಆಗಿದೆ. ಸುಮ್ಮನೆ ಡ್ರ್ಯಾಗ್ ಮಾಡೋದು ಬೇಡ. ಅವ್ರೊಬ್ರು ಗುರುಗಳ ಸ್ಥಾನದಲ್ಲಿ ಇರೋರು. ನಿನ್ನೆ ಅವರ 5 ಮಠಗಳನ್ನೇ ನಾವು ಒಂದ್ ಮಾಡಿರೋದು. ಅವ್ರನ್ನ ಮತ್ತೆ ಅಗೇನ್ ನಾವು ದಾರಿಗೆ ತರೋದು, ಬೀದಿ ತರೋದು ಬೇಡ. ಅಲ್ಲಿ ಎಂಡ್ ಮಾಡೋಣ. ವಿಷಯ ಅಂತ ಆಯ್ತು ಸರ್. ಅಲ್ಲಿ ಕ್ಲೋಸ್ ಆಗಿದೆ. ಈಗ ಅವರು ಏನು ಮಾತಾಡ್ತಿಲ್ಲ, ನಾನು ಏನು ಮಾತಾಡ್ತಿಲ್ಲ. ನೀವು ತರಕ್ ಹೋಗ್ಬೇಡ್ರಿ. ಏನಪ್ಪ, ಈಗ ನಾವು ಅವ್ರು ಚೆನ್ನಾಗಿರೋದು ಬೇಡವಾ? ಬೇಡ ಅಂದ್ರೆ ಸುರ್ಜೇವಾಲಾ ಬಂದಾಗ ಕೂಡ ಅವ್ರಿಗೆ ಒಂದಿಷ್ಟು ಕ್ಲಾಸ್ ತಗೊಂಡು ಸರಿಯಾಗಿ ಕೆಲಸ ಮಾಡ್ತಾರೆ. ಸುರ್ಜೇವಾಲಾ ಚೇಂಬರಲ್ಲಿ ಅವರು ಇಬ್ಬರೇ ಇದ್ರು. ನೀವು ಇಲ್ಲ, ನಾನು ಇಲ್ಲ. ಬಟ್ ಮಾಧ್ಯಮದಲ್ಲಿ ವರದಿ ಬಂದಿರೋದು ನೋಡೋದೇ ಬಿಟ್ಟು ನನಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ. ತಗೊಂಡಿದ್ರು ಓಕೆ, ತಾಳಿದ್ರು ಓಕೆ. ನನಗೆ ಅವ್ರಿಗೇನು ವೈಷಮ್ಯ ದ್ವೇಷ ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.